ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವಿವತ್ತು ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ಮಾತಾಡೋಣ. ಮದರ್ ಆಫ್ ಆಲ್ ಡೀಲ್ಸ್ ಅಂದರೆ ಯುರೋಪ್ ಮತ್ತು ಇಂಡಿಯಾ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಒಪ್ಪಂದ. ಸೊ ಏನಪ್ಪ ಇದು ಅಂದರೆ 20 ವರ್ಷಗಳಿಂದ ಈ ಡೀಲ್ ಬಗ್ಗೆ ಮಾತುಕತೆ ನಡೀತಾನೆ ಇದೆ. ಇಷ್ಟು ದಿನ ಆಗದೆ ಇರೋದು ಟ್ರಂಪ್ ಅವ್ರು ಬಂದು ಅವರ ಟ್ಯಾರಿಫಿಂದಾಗಿ ಇದು ಫಾಸ್ಟ್ ಪೇಸಲ್ಲಿ ಈಗ ಮುಂದೆ ನಡೀತಾ ಇದೆ. ಸೊ ಅದರ ಅರ್ಥ ಏನು ಅಂತಂದರೆ, ಒಂದು ಕಡೆ ನೆಗೆಟಿವ್ ಆದರೆ ಇನ್ನೊಂದು ಕಡೆ ನಮಗೆ ಪಾಸಿಟಿವ್ ಆಗ್ತಾ ಇದೆ. ಸೊ ಆನ್ ಎನ್ ಹೈಯರ್ ಲೆವೆಲ್ ಯುರೋಪ್ ನೇಷನ್ 27 ಕಂಟ್ರಿಗಳು ಇದೆ. ಸೊ ಇವ್ರ ನಡುವೆ ನಮ್ಮದು ಏನೇನು ಆನ್ ಎನ್ ಹೈಯರ್ ಲೆವೆಲ್ ಡೀಲ್ಸ್ ಬಗ್ಗೆ ಈಗ ಮಾತಾಡೋಣ. ಮೊದಲನೇದಾಗಿ ನಾವು ಇದು ಮಾತಾಡೋಕ್ಕೂ ಮುಂಚೆ ಇವ್ರದ್ದು ಈ ಚೀಫ್ ಗೆಸ್ಟ್ ಏನಿದ್ದಾರೆ ಯುರೋಪ್ದು, ಉರ್ಸುಲಾ ಅಂತ, ಅವರು ಇವತ್ತು ನಮ್ಮದು ರಿಪಬ್ಲಿಕ್ ಡೇ ಪೆರೇಡಲ್ಲಿ ಚೀಫ್ ಗೆಸ್ಟಾಗಿ ಅಪಿಯರ್ ಆಗಿದ್ದಾರೆ. ಅವ್ರು ಅದನ್ನ ಹೇಳ್ತಾ ಅವರು ಟ್ವಿಟರಲ್ಲಿ ಈ ಫೀಡ್ನ ಶೇರ್ ಮಾಡ್ಕೊಳ್ತಾರೆ, ಆನರ್ ಆಫ್ ಎ ಲೈಫ್ ಟೈಮು. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ, ಎ ಸಕ್ಸಸ್ಫುಲ್ ಇಂಡಿಯಾ ಮೇಕ್ಸ್ ದ ವರ್ಲ್ಡ್ ಮೋರ್ ಸ್ಟೇಬಲ್, ಪ್ರಾಸ್ಪರಸ್ ಆ್ಯಂಡ್ ಸೆಕ್ಯೂರ್ ಆ್ಯಂಡ್ ವಿ ಆಲ್ ಬೆನಿಫಿಟ್. ಇದೇನು ಆನ್ ಎನ್ ಹೈಯರ್ ಲೆವೆಲ್ ಇದೇನು ಇಂಡಿಕೇಷನ್ ಕೊಡುತ್ತೆ ಅಂದರೆ, ಒಂದು ಟ್ರೇಡ್ ಡೀಲು ಪಾಸಿಟಿವ್ ನೋಡ್ ಕಡೆ ಇದೆ ಅಂತ, ಇನ್ನೊಂದು ಇದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಸಕ್ಸಸ್ ಬಂತು ಅಂದರೆ ಎಲ್ಲರೂ ಸಕ್ಸಸ್ ಆಗುತ್ತೆ ಅನ್ನೋದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಬಟ್ ಇದಿಷ್ಟೇನಾ, ಇದರಿಂದ ನಮ್ಗೆ ಏನೇನು ಯೂಸ್ ಆಗುತ್ತೆ ಅನ್ನೋದು ಒಂದು ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಎಕ್ಸಿಕ್ಯೂಷನ್ನು ನಾಳೆ ನಡೆಯೋದ್ರಿಂದ ಏನು ಆ್ಯಕ್ಚುಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಆನ್ ಎನ್ ಹೈಯರ್ ಲೆವೆಲ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯುರೋಪ್ ಅವ್ರಿಗೆ ಏನು ಬೇಕು ಇಂಡಿಯಾದ ಮೇಲೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ, ಇದ್ರ ಬಗ್ಗೆ ಮೊದಲನೇದಾಗಿ ಯುರೋಪಿಂದ ಕಾರ್ ಏನು ಇಂಡಿಯಾಗೆ ಇಂಪೋರ್ಟ್ ಆಗುತ್ತೆ ಅದು 70 to 110% ಟ್ಯಾರಿಫ್ನ ರೈಸ್ ಮಾಡುತ್ತೆ. ಸೊ ಈ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಹೋದರೆ ಏನಿಲ್ಲ ಅಂತಂದರೂ ಆ ಟ್ಯಾರಿಫ್ ಬಂದು 40% ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ, ಗ್ರ್ಯಾಜುಯಲಿ 10% ಕಡಿಮೆ ಆಗ್ತಾ ಹೋಗುತ್ತೆ. ಆಯಿತಾ, ಇದು ಒಂದು ಪಾರ್ಟ್ ಆಗಿರುತ್ತೆ. ಈ ಥರ ಆದರೆ ಯುರೋಪಿಯನ್ ಮಾರ್ಕೆಟ್ ಕಾರ್ಸ್ಗಳಿಗೆ ಡಿಮ್ಯಾಂಡ್ ಸ್ವಲ್ಪ ಅಂದರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ಗಳು ಸ್ವಲ್ಪ ಸ್ಲೋ ಇದಾಗ್ಬೋದು, ಬಟ್ ಅಂಥ ಇಂಪ್ಯಾಕ್ಟ್ ಆಗೋದು ಕಡಿಮೆ. ಯಾಕೆಂದರೆ ಯುರೋಪ್ ಮಾರ್ಕೆಟಿಂದ ಬರೋ ಕಾರ್ಗಳೆಲ್ಲ ತುಂಬ ದೊಡ್ಡ ಕಾರ್ಗಳಿರುತ್ತೆ. ಅಂದರೆ ಈಗ ಮರ್ಸಿಡೀಸು, ಬೆಂಝು, BMW ಈ ಥರದ್ದಿರುತ್ತೆ, ಜರ್ಮನ್ ಮೇಡ್. ಸೊ ಅದು ಕಾರ್ ಕಾಸ್ಟೇ ನಿಮಗೆ ಗೊತ್ತಿರ್ಬೋದು, ಈ ಒಂದು 40-50 ಲಕ್ಷದ ಮೇಲ್ಗಡೆ ಇರುತ್ತೆ. ಇಂಡಿಯನ್ ಕಾರ್ಸ್ಗಳು ಅಂತಲೇ ಈಗ ಟಾಟಾ, ಮಹೀಂದ್ರ ಇವ್ರದ್ದೆಲ್ಲ ಲೆಕ್ಕ ಹಾಕೊಂಡ್ರೆ ನಿಮಗೆ 40-50 ಮೇಲಿರೋದೇ ಕಡಿಮೆ ಕಾರ್ಸು, ಇನೋವಾ, ಫಾರ್ಚುನರು ಆ ಥರ. ಬಟ್ ಆಲ್ಮೋಸ್ಟ್ ಇನ್ನೆಲ್ಲ ಕಡಿಮೆ ರೇಂಜಲ್ಲೇ ಇರುತ್ತೆ. ಸೊ ಹಾಗಾಗಿ ಅಂಥ ಇಂಪ್ಯಾಕ್ಟ್ ಅಂತ ಅಂದ್ಕೊಳ್ದವರು ಇಂಪೋರ್ಟು ಜಾಸ್ತಿ ಆಗ್ಬೋದು ಲಕ್ಸುರಿ ಕಡೆ. ಸೆಕೆಂಡ್ ಪಾರ್ಟ್ ಬಂದು ಇನ್ನೊಂದು ಇಲ್ಲಿ ಮೆನ್ಷನ್ ಆಗದೆ ಇರೋದು ಅಂತಂದರೆ ಸ್ಪಿರಿಟ್ಸು. ಅಂದರೆ ಇದು UK ಅಥವಾ ಯುರೋಪಿಂದ ಬರೋ ಸ್ಪಿರಿಟ್ಸ್ಗಳು ಆಲ್ಮೋಸ್ಟ್ 150 to 200% ಬೇಸಿಕ್ ಟ್ಯಾಕ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅವರು ಇದನ್ನು ರೆಡ್ಯೂಸ್ ಮಾಡಬೇಕು ಅಂತ ಆನ್ ಎನ್ ಹೈಯರ್ ಲೆವೆಲ್ ಹೇಳ್ತಾ ಇದ್ದಾರೆ. ಫುಲ್ ಡೀಟೇಲ್ಸ್ ಏನೇನು ಅಂತ ಅನ್ನೋದು ಇನ್ನೂ ಗೊತ್ತಿಲ್ಲ, ಅದನ್ನ ನಾನು ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ ಒಂದ್ಸಲಿ ಇನ್ಫಾರ್ಮೇಷನ್ ಬಂದ ಮೇಲೆ. ಇದ್ರ ಜೊತೆಗೆ ಇನ್ನೊಂದೇನು ಎಕ್ಸ್ಪೆಕ್ಟೇಷನ್ ಅಂದರೆ 90 to 95% ಏನು ಗೂಡ್ಸು ಯುರೋಪಿಂದ ಬರುತ್ತೆ ಅದಕ್ಕೆಲ್ಲ ಟ್ಯಾಕ್ಸ್ ತೆಗಿಬೇಕು ಅಂತ ಅವ್ರದ್ದೊಂದು ರಿಕ್ವೆಸ್ಟ್ ಇದೆ. ಮತ್ತು ಇದೇ ನಮ್ಮ ಕಡೆಯಿಂದ ಏನಿದೆ ಅಂತ ಅಂದರೆ, ಯೂಶ್ವಲಿ ನಮ್ಮದು ಲೇಬರ್ ಇಂಟೆನ್ಸಿವ್ ಮಾರ್ಕೆಟ್ ಆಗಿರೋದ್ರಿಂದ ಗಾರ್ಮೆಂಟ್ಸ್ ನಿಮ್ಗೆ ಗೊತ್ತಿರ್ಬೋದು, US ಟ್ಯಾರಿಫ್ ಹಾಕೋದ ಮೇಲಿಂದ ಆಲ್ಮೋಸ್ಟ್ ಗಾರ್ಮೆಂಟ್ ಸೆಕ್ಟರ್ಗೆ ತುಂಬ ಹೊಡ್ತಾ ಬೀಳ್ತು. ಇದು FTA ಆಯಿತು ಅಂತಂದರೆ ಇದು ಒಂದು ಪಾಸಿಟಿವ್ ಸೈನ್ ಇದೆ. ಜೆಮ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಇಡೀ ವರ್ಲ್ಡ್ಗೆ ಜೆಮ್ಸು ಇಂಡಿಯಾ ಇದು ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಇದು ಒನ್ ಆಫ್ ದ ಗುಡ್ ಥಿಂಗು. ಅಗೇನ್ ಪ್ರೊಸೆಸ್ ಫುಡ್ಡು ಮತ್ತು ಇಂಜಿನಿಯರಿಂಗ್ ಗೂಡ್ಸು. ಪ್ರೊಸೆಸ್ ಫುಡ್ಡು ಅಂತಂತಂದರೆ ನಿಮಗೆ ಇದು ಈಗ ಫಾರ್ ಎಕ್ಸಾಂಪಲ್ ಫಿಶರಿ ಸೆಕ್ಟರು, ಪ್ರಾನ್ ಇಂಡಸ್ಟ್ರಿ ಇದಕ್ಕೆಲ್ಲ ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಆನ್ ಟಾಪ್ ಆಫ್ ದಿಸ್ ಇದಕ್ಕೆ ನಿಮಗೆ ಗೊತ್ತಿರ್ಬೋದು IT ಮತ್ತು ಫಾರ್ಮಾದ ಇಂಡಿಯಾ ಯಾವಾಗಲೂ ಮುಂದೆ ಇದೆ. ಸೊ ಅದಕ್ಕೂ ಸ್ವಲ್ಪ ಬೆಟರ್ ಆಗುತ್ತೆ ಇದರಿಂದ ಅಂತ ಒಂದು ನ್ಯೂಸು. ಬಟ್ ಇದು ಬಿಟ್ಟು ಬೇರೆ ಏನಾರ